ಈಗ ಕನ್ನಡಪ್ರಭದಲ್ಲಿ ಯಾವೆಲ್ಲ ಸ್ಟೋರೀಸ್ ಇದೆ ನೋಡೋಣ ಬನ್ನಿ. ಎಸ್, ಕನ್ನಡಪ್ರಭದ ಫ್ರಂಟ್ ಪೇಜ್ ನಲ್ಲಿ ಇರುವಂತಹ ಸುದ್ದಿ, ನಿನ್ನೆ ಸುವರ್ಣ ನ್ಯೂಸ್ ಮೊದಲಿಗೆ ಬ್ರೇಕ್ ಮಾಡಿದಂತಹ ಸುದ್ದಿ ಅದು. ಕ್ಲರ್ಕ್ ಬಳಿ 1.5 ಕೋಟಿ ಪತ್ತೆ. ಎಲೆಕ್ಷನ್ ಕಲೆಕ್ಷನ್ ನ ಸುದ್ದಿ ರಾರಾಜಿಸ್ತಾ ಇದೆ. ಬೆಂಗಳೂರಿನ ಹೋಟೆಲ್ ಮೇಲೆ ಐಟಿ ದಾಳಿ ಮಾಡುತ್ತೆ. ರೂಮ್ ನಲ್ಲಿ ಕಂತೆ ಹಣ ಸಿಗುತ್ತೆ. ಎಷ್ಟು ಸಿಕ್ತು, ಏನಾಯ್ತು? ಸುಮಾರು ಹತ್ತತ್ರ 2 ಕೋಟಿ ಹಣ ಸಿಕ್ಕಿರುವಂಥದ್ದು ಆತನ ಆಫೀಸ್ ಹಾಗೂ ಮನೆಯಿಂದಾಗಿ. ಯಾಕಂದ್ರೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯ FDA ಮೇಲೆ ದಾಳಿ ನಡೆಯುತ್ತೆ. ಏನಾಯ್ತು, ಅದರ ಬಗ್ಗೆ ಏನೇನು ರಿಯಾಕ್ಷನ್ಗಳು ಬಂದು, ಅದೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಚಿತ್ರಣ ಇದೆ. ಜೊತೆಗೆ ಇದು 20% ಕಮಿಷನ್ ಸರ್ಕಾರ ಅಂತ BSY ಹೇಳಿಕೆ ಕೊಟ್ಟಿರೋದು ಕೂಡ ಇದೆ. ಹಾಗೆ ಈ ಸ್ಟೋರಿಯನ್ನ ಫಸ್ಟ್ ಬ್ರೇಕ್ ಮಾಡಿದ್ದು ನಾವೇ. ಇದರ ಬಗ್ಗೆ ಸಂಪೂರ್ಣ ಚಿತ್ರಣ ಫ್ರಂಟ್ ಪೇಜ್ ಮತ್ತು 10ನೇ ಪುಟದಲ್ಲಿದೆ, ತಪ್ಪದೆ ಓದಿ. ಎಸ್, ಒಂದು ಬೆಚ್ಚ ಬೀಳಿಸುವಂತಹ ಸುದ್ದಿ ನ್ಯೂಜಿಲೆಂಡ್ನಲ್ಲಿ ನಡೆದಿರುವಂತಹದ್ದು. ಉಗ್ರನಿಂದ ದಾಳಿ ನಡೆದಿದೆ. 49 ಮಂದಿ ಸಾವನ್ನಪ್ಪಿದ್ದಾರೆ. ನೇರವಾಗಿ ಆತ ಎರಡು ಜಾಗಗಳಿಗೆ ನಮಾಜ್ ವೇಳೆಯಲ್ಲಿ ಮಸೀದಿಗಳ ಮೇಲೆ ಭಯೋತ್ಪಾದಕ ದಾಳಿ ನಡೆಸ್ತಾನೆ. ಇನ್ನೂ ಭಯಂಕರ ಅಂದರೆ ಅದನ್ನು ಫೇಸ್ಬುಕ್ ಲೈವ್ ಮಾಡಿದ್ದಾನೆ. 49 ಜನ ಸಾವನ್ನಪ್ಪಿದ್ದು, ಅದರಲ್ಲಿ ಹೈದರಾಬಾದ್ ಮೂಲದ ವ್ಯಕ್ತಿಯೊಬ್ಬರು ಗಾಯಗೊಂಡಿದ್ದಾರೆ. ಹಾಗೆ ಇನ್ನು 9 ಜನ ಭಾರತೀಯರು ನಾಪತ್ತೆಯಾಗಿದ್ದಾರೆ. ಏನಾಗಿದೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ 1ನೇ ಪುಟ ಹಾಗೆ 10ನೇ ಪುಟದಲ್ಲಿ ಓದಬಹುದು. ಹಾಗೆ ಇವತ್ತಿನ ಎಲೆಕ್ಷನ್ ಸ್ಪೆಷಲ್ ನಲ್ಲಿ ತಾವು ಗಮನಿಸೋದಾದ್ರೆ ಮಧ್ಯಪ್ರದೇಶದ ಬಗ್ಗೆ ಚಿತ್ರಣ ಕೊಡಲಾಗಿರುವಂಥದ್ದು. ವಿರೋಧಿ ಅಲೆಯಿಂದ ಬಿಜೆಪಿ ಪಾರಾಗಲಿಕ್ಕೆ ಸಾಧ್ಯ ಆಗತ್ತಾ? ಜ್ಯೋತಿರಾದಿತ್ಯ, ನಕುಲ್ನಾಥ್, ಸುಮಿತ್ರಾ ಮಹಾಜನ್ ಘಟಾನುಘಟಿಗಳಿರುವಂಥದ್ದು. ಸಂಭಾವ್ಯ ಅಭ್ಯರ್ಥಿಗಳ ಲಿಸ್ಟ್ ಕೂಡ ಇಲ್ಲಿದೆ. ಚುನಾವಣಾ ವಿಷಯಗಳು ಏನಾಗಲಿದೆ, ಪ್ರಮುಖ ಕ್ಷೇತ್ರಗಳು, ಎಲ್ಲದರ ಡೀಟೇಲ್ಸ್ ಇಲ್ಲಿದೆ, ತಪ್ಪದೆ ಓದಿ.